ಬಿಹಾರ ವಿಧಾನಸಭೆ ಚುನಾವಣೆ ಹೊಸ ಕ್ರಾಂತಿ ಕಹಳೆ ಮೊಳಗಿಸಿದೆ. ಪ್ರಧಾನಿ ಮೋದಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಆರ್ಭಟಕ್ಕೆ ಮಹಾಗಠಬಂಧನ್ ಪಡೆ ಮಕಾಡೆ ಮಲಗಿದೆ. ಮೊದಲ ಬಾರಿಗೆ ಸಿಎಂ ಆಗುವ ನಿರೀಕ್ಷೆಯಲ್ಲಿದ್ದ ಲಾಲು ಪುತ್ರ ತೇಜಸ್ವಿ ಯಾದವ್ಗೆ ಸೋಲಿನ ಆಘಾತ ನೀಡಿರುವ ನಿತೀಶ್ ಕುಮಾರ್ ಮತ್ತೊಮ್ಮೆ ಬಿಹಾರದ ಗದ್ದುಗೆ ಏರಲು ರೆಡಿಯಾಗಿ ನಿಂತಿದ್ದಾರೆ. ಈಗಾಗಲೇ 20 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿರುವ ನಿತೀಶ್ ಮತ್ತೆ ಮುಂದಿನ 5 ವರ್ಷ ರಾಜ್ಯಭಾರ ನಡೆಸಲು ಸಜ್ಜಾಗಿದ್ದಾರೆ. ಆದರೆ ನಿತೀಶ್ ಕುಮಾರ್ ಸಾಗಿ ಬಂದ ಸಿಎಂ ಹುದ್ದೆಯ ಪಯಣವೇ ರೋಚಕವಾದದ್ದು. ಅದನ್ನ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿತೀಶ್ಗೆ ಬಿಹಾರ, ತೇಜಸ್ವಿಗೆ ಸಿಗದ ತೇಜಸ್ಸು. ಎಸ್, ಬಿಹಾರದಲ್ಲಿ ಜೆಡಿಯು ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಹಿಂದೆಂದೂ ಕಾಣದ ಭರ್ಜರಿ ಗೆಲುವು ಕಂಡಿದೆ. 243 ಸದಸ್ಯರ ಸಂಖ್ಯಾಬಲ ಹೊಂದಿರುವ ಬಿಹಾರ ವಿಧಾನಸಭೆಯಲ್ಲಿ ಸರ್ಕಾರ ರಚಿಸಲು 122 ಸದಸ್ಯರ ಅಗತ್ಯವಿದೆ. ಇದೀಗ ಸ್ಪಷ್ಟ ಬಹುಮತವನ್ನು ದಾಟಿ ಹಿಂದೆಂದಿಗಿಂತಲೂ ಹೆಚ್ಚಿನ ಸೀಟು ಗೆದ್ದ ಎನ್ಡಿಎ ಅಧಿಕಾರದ ಗೂಟ ನೆಟ್ಟಿದೆ. ಕಳೆದ ಎಲೆಕ್ಷನ್ನಲ್ಲಿ 75 ಸೀಟು ಗೆದ್ದಿದ್ದ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ನೇತೃತ್ವದ ಆರ್ಜೆಡಿ ಪಕ್ಷ ಈ ಬಾರಿ ನಿರೀಕ್ಷೆ ತಲುಪುವಲ್ಲಿ ಎಡವಿದ್ದು ತೇಜಸ್ವಿ ಯಾದವ್ ಸಿಎಂ ಆಗುವ ಕನಸು ಭಗ್ನಗೊಂಡಿದೆ. ಅದೇ ರೀತಿ ಕಳೆದ ಎಲೆಕ್ಷನ್ನಲ್ಲಿ 43 ಸೀಟು ಗೆದ್ದಿದ್ದ ಸಿಎಂ ನಿತೀಶ್ ಕುಮಾರ್ ಸಾರಥ್ಯದ ಜೆಡಿಯು ಈ ಬಾರಿ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಸೀಟು ಗೆದ್ದು ಬೀಗಿದೆ. ಈ ಮೂಲಕ 10ನೇ ಬಾರಿಗೆ ಮುಖ್ಯಮಂತ್ರಿ ಪಟ್ಟಕ್ಕೇರಲು ನಿತೀಶ್ ಕುಮಾರ್ ರೆಡಿಯಾಗಿದ್ದಾರೆ. ಆದರೆ ನಿತೀಶ್ ಕುಮಾರ್ 20 ವರ್ಷದ ಸಿಎಂ ಆಡಳಿತ ಒಂದು ಅದ್ಭುತ ಪಯಣ. ಅದನ್ನು ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ನಿತೀಶ್ ಕುಮಾರ್ ಮೊಟ್ಟ ಮೊದಲ ಬಾರಿಗೆ ಸಿಎಂ ಆಗಿದ್ದು 2000 ಇಸ್ವಿಯಲ್ಲಿ. ಸಮತಾ ಪಕ್ಷದಿಂದ ಮಾರ್ಚ್ 3, 2000 ಸಿಎಂ ಆಗಿದ್ದ ನಿತೀಶ್ ಕುಮಾರ್ ಕೇವಲ 7 ದಿನಗಳ ಕಾಲ ಆಡಳಿತ ನಡೆಸಿ ಮಾರ್ಚ್ 10 ಪದತ್ಯಾಗ ಮಾಡಿದ್ರು. ಇದಾದ ಬಳಿಕ ಜೆಡಿಯು ಪಕ್ಷದಿಂದ 2005ರಿಂದ ಸಿಎಂ ಆಗಿದ್ದ ನಿತೀಶ್ ಕುಮಾರ್ ಸುದೀರ್ಘವಾದ ಆಡಳಿತ ನಡೆಸಿದ್ರು. ನವೆಂಬರ್ 24, 2005 ಎರಡನೇ ಬಾರಿಗೆ ಸಿಎಂ ಆಗಿದ್ದ ನಿತೀಶ್ ಕುಮಾರ್ 8 ವರ್ಷ 177 ದಿನಗಳ ಕಾಲದ ಅಧಿಕಾರ ನಡೆಸಿ ಹೊಸ ಸಂಚಲನ ಸೃಷ್ಟಿಸಿದ್ರು. ಇದಾದ ನಂತರ 2015ರಿಂದ ಇಲ್ಲಿಯವರೆಗೆ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿದ್ದಾರೆ. 2015ರಲ್ಲಿ ಮಹಾಗಠಬಂಧನ್ ಸೇರುವ ಮೂಲಕ ಪಕ್ಷ ಬದಲಾಯಿಸಿ ಮತ್ತೆ ಸಿಎಂ ಆದ್ರು. ಆದರೆ ಈ ಮೈತ್ರಿ ಹೆಚ್ಚು ಕಾಲ ಉಳಿಯಲಿಲ್ಲ. ಮತ್ತೆ ಎನ್ಡಿಎಗೆ ಮರಳಿ ಸಿಎಂ ಆದ್ರು. 2020ರಲ್ಲಿ ಮತ್ತೆ ಚುನಾವಣೆಯಲ್ಲಿ ಗೆದ್ದಿದ್ದ ನಿತೀಶ್ ಸಿಎಂ ಆಗಿದ್ರು. ಇದೀಗ ಭರ್ಜರಿ ಗೆಲುವಿನೊಂದಿಗೆ ಸಿಎಂ ಆಗಲಿರುವ ನಿತೀಶ್ ಕುಮಾರ್ ಹೊಸ ಇತಿಹಾಸ ರಚಿಸಲಿದ್ದಾರೆ. 20 ವರ್ಷ ಆಡಳಿತ ನಡೆಸಿರುವ ನಿತೀಶ್ 10ನೇ ಬಾರಿಗೆ ಬಿಹಾರದ ಸಿಎಂ ಆಗಿ ಪದಗ್ರಹಣ ಮಾಡಲು ಸಜ್ಜಾಗಿದ್ದಾರೆ. ಆದರೆ ಪ್ರತಿ ಬಾರಿಯೂ ನಿತೀಶ್ ಮುಖ್ಯಮಂತ್ರಿಯಾದಾಗ ಶಾಸಕರಾಗಿಲ್ಲ ಅನ್ನೋದು ಗಮನಾರ್ಹ ಸಂಗತಿ. ಸಿಎಂ ಆದಾಗೆಲ್ಲ ಎಂಎಲ್ಎ ಆಗಿಲ್ಲ ನಿತೀಶ್. ಈ ಬಾರಿಯೂ ಚುನಾವಣೆಗೆ ಸ್ಪರ್ಧಿಸಿಲ್ಲ ಯಾಕೆ? ನಿತೀಶ್ರ ರಾಜಕೀಯ ಪಯಣದ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಅದು ವಿಧಾನಸಭೆಗೆ ಆಯ್ಕೆಯಾಗದೇ ಇರೋದು. ಹೌದು, ವಿಧಾನ ಪರಿಷತ್ಗೆ ಆಯ್ಕೆಯಾಗಿ ಮುಖ್ಯಮಂತ್ರಿಯಾಗಿ ನಿತೀಶ್ ದರ್ಬಾರ್ ನಡೆಸುತ್ತಿದ್ದಾರೆ. 30 ವರ್ಷದಿಂದ ಅಂದರೆ 1995ರಿಂದ ಅವರು ನೇರವಾಗಿ ವಿಧಾನಸಭೆಗೆ ಆಯ್ಕೆಯಾಗಿಲ್ಲ ಎನ್ನುವುದು ವಿಶೇಷ. 5 ಬಾರಿ ಲೋಕಸಭಾ ಸದಸ್ಯರಾಗಿದ್ದ ನಿತೀಶ್ 2004ರ ಲೋಕಸಭೆ ಚುನಾವಣೆ ಗೆದ್ದರೂ ಬಿಹಾರದ ರಾಜಕಾರಣಕ್ಕಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಮತ್ತೆ ವಿಧಾನ ಪರಿಷತ್ ಸದಸ್ಯತ್ವವನ್ನೇ ಆಯ್ಕೆ ಮಾಡಿಕೊಂಡ ನಿತೀಶ್ 21 ವರ್ಷದಿಂದ ಪರಿಷತ್ ಸದಸ್ಯರಾಗಿಯೇ ಮುಂದುವರೆದಿದ್ದಾರೆ. 2004ರಲ್ಲಿ ನಳಂದಾದಿಂದ ಗೆದ್ದರೂ ಬಾರ್ ಲೋಕಸಭಾ ಕ್ಷೇತ್ರದಲ್ಲಿ ಸೋತ ಹಿನ್ನೆಲೆಯಲ್ಲಿ ಚುನಾವಣಾ ಕಣದಲ್ಲಿ ಮುಂದೆ ಸ್ಪರ್ಧಿಸಬಾರದು ಅನ್ನೋ ನಿರ್ಧಾರಕ್ಕೆ ಬಂದರು. ಹೀಗಾಗಿ ಪ್ರತಿ ಬಾರಿ ಸಿಎಂ ಆದಾಗಲೂ ನಿತೀಶ್ ಎಂಎಲ್ಸಿ ಆಗಿಯೇ ಉಳಿಯುತ್ತಿದ್ದಾರೆ. ಅದೇ ರೀತಿ ಈ ಬಾರಿಯೂ ಎಲೆಕ್ಷನ್ನಲ್ಲಿ ಸ್ಪರ್ಧಿಸದ ನಿತೀಶ್ ಪರಿಷತ್ ಸದಸ್ಯರಾಗಿಯೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಒಟ್ನಲ್ಲಿ ಬಿಹಾರದಲ್ಲಿ ಹೊಸ ಕ್ರಾಂತಿಯ ಅಲೆ ಶುರುವಾಗಿದೆ.
ಹಿಂದೆಂದಿಗಿಂತಲೂ ಹೆಚ್ಚಿನ ಸೀಟ್ ಗೆದ್ದಿರುವ ಎನ್ಡಿಎ ಮೈತ್ರಿಕೂಟ ನಿತೀಶ್ರನ್ನೇ ಸಿಎಂ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಅಂತಿಮವಾಗಿ ಬದಲಾವಣೆ ಅಂತ ಏನಾದರೂ ಎನ್ಡಿಎ ತೀರ್ಮಾನಿಸಿದ್ರೆ ಆಗಿನ ಸನ್ನಿವೇಶ ಹೇಗಿರುತ್ತೆ ಅನ್ನೋದು ಕುತೂಹಲಕಾರಿ ಸಂಗತಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.